ಫೈನಲ್ 4,500 ಕೊಡ್ತೀನಿ. RX ಅಡ್ವೆಂಚರ್ ಗಾಡಿ ಇದು, ಎಕ್ಸ್ಟ್ರಾ ಅಡಿಷನ್ ಗಾಡಿ ಇದು. TVS ಫೈನಾನ್ಸ್ ಇದೆ, HDFC ಇದೆ, ಶ್ರೀರಾಮ್ ಇದೆ, ಇಕ್ವಿಟಾಸ್ ಇದೆ, HDB ಇದೆ, ಸುಮಾರಿದೆ. ನಾವೊಂದು 500-600 ಗಾಡಿ ಮಾಡಿದ್ದೀವಿ. 8,25,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ನಮ್ಮ ಗಾಡಿಗಳೆಲ್ಲ ಸಿಂಗಲ್ ಗಾಡಿ ರೈಟ್ ಮಾತಾಡಿದ್ರೆ ಆದಷ್ಟು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತಾರೆ ಚಂದ್ರ ಸರ್. ನಾವು ಒಳ್ಳೆ ಗಾಡಿಗಳು ಕೊಡ್ತೀವಿ. ಇಂಜಿನಿಯರ್ ಗಾಡಿಗಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರಿ ನ್ಯೂಸ್ ಕನ್ನಡ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವಿರೋದು ಚಂದ್ರು ಕಾರ್ಸು, ಚಂದ್ರು ಯೂಸ್ಡ್ ಕಾರ್ ಶೋರೂಮಲ್ಲಿ ಇವತ್ತು ನಾವಿದ್ದೀವಿ. ಇದು ಬಂದ್ಬಿಟ್ಟು ಹಾಸನಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ ನಮ್ಮ ಚಂದ್ರು ಸರೇ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮದು ಶೋರೂಮ್ದ ಎಕ್ಸಾಕ್ಟ್ ಅಡ್ರೆಸ್ ನಮ್ಮ ವೀಕ್ಷಕರಿಗೆ ಕೊಡ್ತೀರಾ? ಎಕ್ಸಾಕ್ಟ್ ಅಡ್ರೆಸ್ ತಣ್ಣೀರಳ್ಳ ಉಂಡೆ ಶೋರೂಮ್ ಪಕ್ಕ, ಆಪೋಸಿಟ್ ಮಯೂರ ಹೋಟೆಲ್ ಎದುರುಗಡೆ ಬರುತ್ತೆ. ಓಕೆ, ಇವತ್ತು ಎಷ್ಟು ಗಾಡಿಗಳ ಕಲೆಕ್ಷನ್ಸ್ ನೀವು ತೋರಿಸ್ತಾ ಇದ್ದೀರಾ? 22-23 ಗಾಡಿ ಇದೆ. 22ರಿಂದ 23. ಏನು ಸ್ಟಾರ್ಟಿಂಗ್ ರೇಟ್ ಏನಂತ ಇದೆ? ಸ್ಟಾರ್ಟಿಂಗ್ ರೇಟ್ 1,30,000 ರೂಪಾಯಿ. 800 ಗಾಡಿ ಮುಂದ್ಗಡೆ ಇದೆ. 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ, AC ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಇದೆ ನೋಡಿ ಗಾಡಿ. 2006 ಮಾಡಲು ವಿತ್ AC ಅಂತೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ, ತುಂಬ ಕ್ಲಾಸ್ ಇದೆ ನೋಡಿ. ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬ ಅಫಿಷಿಯಲಿ ಮೇಂಟೈನ್ ಮಾಡಿದ್ದಾರೆ. ಯಾರೋ ಒಬ್ರು ಲೋ ಬಜೆಟ್ ಗಾಡಿ ನೋಡ್ತಿದ್ದಾರೆ. 2006 ಮಾಡಲು ವಿತ್ AC ಇದೆ. ಬರೀ 1,30,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಹೇಳೋದೆಲ್ಲ ಯಾವುದು ಫಿಕ್ಸ್ಡ್ ಪ್ರೈಸ್ ಆಗಿರಲ್ಲ, ಜಸ್ಟ್ ಕೋಟೆಡ್ ಪ್ರೈಸ್ ಆಗಿರುತ್ತೆ. ಬಂದು ಕುತ್ಕೊಂಡು ಸ್ಟ್ರೈಟಾಗಿ ಮಾತಾಡಿದ್ರೆ ಆದಷ್ಟು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತಾರೆ ಚಂದ್ರ ಸರ್. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟು ಡಸ್ಟರ್ ಇದೆ ನೋಡಿ, 2018 ಮಾಡಲು. ಓಕೆ, ಫಸ್ಟ್ ಓನರ್ ಗಾಡಿ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ, 85 RX ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ, 8,25,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ನೋಡ್ತಾ ಇರ್ಬೋದು, KA 51 ರಿಜಿಸ್ಟರ್ಡ್ ವೆಹಿಕಲ್ ಒಂದಿರುತ್ತೆ. ಡಸ್ಟರು ಟೈರ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. 85 to 90% ಟೈರ್ ಇದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಇದು. 2018 ಮಾಡಲು. ಕೋಟಿಂಗ್ ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್? 8,25,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಗಾಡಿ. ಸರ್, ಇದು ಲೋನ್ ಫೆಸಿಲಿಟಿ ಆಗುತ್ತೆ ಇದಕ್ಕೆ? 6 ಲಕ್ಷ ಲೋನ್ ಆಗುತ್ತೆ. 6 ಲಕ್ಷ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬರೀ 2,25,000 ಡೌನ್ ಪೇಮೆಂಟ್ ಮಾಡಿದ್ರೆ 6 ಲಕ್ಷ ಲೋನ್. ಇಲ್ಲ, ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ರೇಟಲ್ಲಿ ಆಗುತ್ತೆ. ಹೆಚ್ಚು ಕಡಿಮೆ ರೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ರೆಟಾ ಇದೆ ನಮ್ಮ ಮುಂದೆ, ಇದ್ರ ಬಗ್ಗೆ ಡೀಟೇಲ್ಸ್. 2016 ಮಾಡಲು ಸಿಂಗಲ್ ಓನರ್ ಗಾಡಿ, 1,14,000 ಓಡಿದೆ. ಎಕ್ಸ್ಟ್ರಾ ಕ್ಲಾಸ್ ಗಾಡಿ, ಕೀ ಸ್ಟಾರ್ಟರ್ ಗಾಡಿ, SX ಆಪ್ಷನಲ್ ಗಾಡಿ, ತುಂಬ ಚೆನ್ನಾಗಿದೆ ನೋಡಿ. ನೋಡಿ, ಪುಷ್ ಸ್ಟಾರ್ಟ್ ಬಟನ್, KA 51 ರಿಜಿಸ್ಟರ್ಡ್ ಗಾಡಿ ಆಗಿರುತ್ತೆ. 2016 ಮಾಡಲ್ ಕ್ರೆಟಾ ನೋಡ್ತೀರಿ, ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಎಷ್ಟು ಅಂತ ಹೇಳಿದ್ರಿ ಸರ್ ಕೋಟಿಂಗ್ ಪ್ರೈಸು? ಇದು 9 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 9 lakhsನ ಕೋಟ್ ಮಾಡ್ತಾ ಇದ್ದಾರೆ ಪ್ರೈಸು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. 65 to 70% ಟೈರ್ ಕಂಡೀಷನ್ಸ್ ಇದೆ. ನೋಡ್ತಾ ಇರ್ಬೋದು, ಗಾಡಿ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಮೇಲೆ ಯಾವುದೇ ರೀತಿ ಡೆಂಟಸ್ ಅಲ್ಲಿ ಕ್ಲಾಸಸ್ ಅಲ್ಲಿ ಏನು ಕಾಣಿಸ್ತಿಲ್ಲ. ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್? 2012 ಮಾಡಲು. ಓಕೆ, ಇನೋವಾ 2,21,000 ಓಡಿದೆ ಗಾಡಿ. ಓಕೆ, GX ಸಿಂಗಲ್ ಏರ್ ಬ್ಯಾಗ್ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. 7.5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 8 ಸೀಟರ್ ಗಾಡಿ, ಸಾರಿ 8 ಸೀಟರ್ ಗಾಡಿ. ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್? ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀವಿ? 7.5 ಲಕ್ಷ ಹೇಳ್ತೀನಿ. ಎಕ್ಸ್ಟ್ರಾ ಮ್ಯಾಗ್ವೀಲ್ ಹಾಕಿದರೆ, ಒಳ್ಳೆ ಸೀಟ್ ಕವರ್ ಇದೆ, ಒರಿಜಿನಾಲಿಟಿ ಇದೆ ಗಾಡಿ. ನೋಡ್ಬೋದು, ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತುಂಬಾ ಫೈನ್ ಆಗಿದೆ. ಲೆದರ್ ಅಪೋಚರ್ ಸೀಟ್ಸ್ ಇದೆ, ಹೊಸ ಸೀಟಿಂಗ್ಸ್ ಹಾಕ್ಸಿದ್ದಾರೆ. ಡ್ಯಾಶ್ಬೋರ್ಡ್ ತೂರು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜೆನ್ಯೂನ್ ರೀಡಿಂಗ್ ವಿತ್ ಜೆನ್ಯೂನ್ ರೀಡಿಂಗ್ ಇದೆ ಗಾಡಿದು. ಯಾವುದೇ ರೀತಿಯಾದ ಟ್ಯಾಂಪರ್ ಆಗಲಿ ಏನೂ ಮಾಡಿಸಿಲ್ಲ ಗಾಡಿ. KA 53 ರಿಜಿಸ್ಟರ್ಡ್ ಗಾಡಿ ಆಗಿರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್? ಲೋನ್ ಆಗುತ್ತಲ್ವ ಸರ್ ಇನೋವಾಗೆ? 5.5 6 ಲಕ್ಷ ಲೋನ್ ಆಗುತ್ತೆ. 5.5 ಲೋನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾರೆ, ಎಲ್ಲ ಗಾಡಿಗೂ 100% ಪೇಮೆಂಟಲ್ಲಿ 70% ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಚಂದ್ರ ಸರ್. ನೆಕ್ಸ್ಟ್ ಮತ್ತೊಂದು 2017 ಮಾಡಲು, 18 ರಿಜಿಸ್ಟ್ರೇಷನ್, 85 RX ಅಡ್ವೆಂಚರ್ ಗಾಡಿ ಇದು, ಎಕ್ಸ್ಟ್ರಾ ಅಡಿಷನ್ ಗಾಡಿ ಇದು. 1,12,000 ಓಡಿದೆ ಗಾಡಿ. 7.5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ನೋಡ್ತಾ ಇರ್ಬೋದು, 2018 ರಿಜಿಸ್ಟರ್ಡ್ ಅಲ್ವಾ? 17 ಮಾಡಲು, 18 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು, ಸ್ಪೆಷಲ್ ಎಡಿಷನ್ ಅಡ್ವೆಂಚರ್ ಗಾಡಿ ಅಂತ. KA 04 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು. ತುಂಬ ನೀಟಾಗಿ, ಆಲ್ಮೋಸ್ಟ್ ಇಲ್ಲಿರೋ ಗಾಡಿ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಆಗಿರುತ್ತೆ. ಇದು ಸೆಕೆಂಡ್ ಓನರ್ ಗಾಡಿ ಅಲ್ಲ? ಸೆಕೆಂಡ್ ಓನರ್, 2 ಗಾಡಿ 3 ಗಾಡಿ ಸೆಕೆಂಡ್ ಓನರ್ ಇದಾವೆ. ಇದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ವೀಲ್ಸ್ ಕೂಡ ನೋಡ್ಬೋದು, 85 to 80% ವೀಲ್ಸ್ ಕಂಡೀಷನ್ಸ್ ಇದೆ. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ. ಆಸ್ ಯೂಶುವಲ್ ಇಲ್ಲಿರೋ ಗಾಡಿಗಳಿಗೆಲ್ಲ ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್, ಮ್ಯಾಗ್ವೀಲ್ ಎಲ್ಲ ಬರುತ್ತೆ, ಎಲ್ಲ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಗಾಡಿ ಸರ್? ಮುಂದೆ ಈಗ ಒಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ VDI ಗಾಡಿ, 11 ಮಾಡಲು, 12 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರು. ಓಕೆ, 90,000 ಚಿಲ್ಲರೆ ಓಡಿದ ಗಾಡಿ. 4,20,000 ಹೇಳ್ತೀನಿ, 4 ಲಕ್ಷ ಫೈನಲ್ ಕೊಡ್ತೀನಿ. 4 lakh ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. VDI ಡೀಸೆಲ್ ಗಾಡಿ ಆಗಿರುತ್ತೆ ಇದು. ನೋಡ್ತಾ ಇರ್ಬೋದು, ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ. ಸರ್, ರೇರ್ ಕ್ಯಾಮ್ರಾ ಇದೆಯಾ ಸರ್ ಇದಕ್ಕೆ? ಇಲ್ಲ ಇಲ್ಲ ಇಲ್ಲ. AC ಪವರ್ ವಿಂಡೋ ಗಾಡಿ. AC ಪವರ್ ಸ್ಟೇರಿಂಗ್ 4 ಕೂಡ ಪವರ್ ವಿಂಡೋ ಇರುತ್ತೆ ಗಾಡಿಗೆ. 7.5. ಸೀಟಿಂಗ್ಸ್ ನೋಡ್ಬೋದು, ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ.
ಬಾಡಿ ಲೈನಲ್ಲಿ ಯಾವುದೇ ರೀತಿಯಾದಂಥ ಡೆಂಟಲ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಏನು ಕಾಣಿಸ್ತಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ಗಾಡಿ ಆದ್ರೂ ತುಂಬ ಕ್ಲಾಸ್ ಆಗಿದೆ. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್ i10 ನೋಡ್ತಾ ಇರ್ಬೋದು, i10 ಇದೆ. 2011 ಮಾಡಲು 56,000 ಹೊಡಿದೆ. ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಇದು, ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ಗಾಡಿ ಇದು, ಸಿಂಗಲ್ ಓನರ್ ಗಾಡಿ ಅಂತೆ. ಯಾರೆಲ್ಲ ಫೀಮೇಲ್ ಯಾರು ನೋಡ್ತಿದ್ರೆ ಈ ಗಾಡಿನ ರೆಫರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟ್ಸ್ ಅಲ್ಲಿ ಕ್ರ್ಯಾಚಸ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಹಿಂದ್ಗಡೆ ಲೈಟಾಗಿ ಉಜ್ಜಿದೆ, ಇದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ ಸರ್. ಕ್ಲಿಯರ್ ಮಾಡ್ಕೊಡ್ತೀನಿ. ಇದು ಚಂದ್ರ ಸರ್ ಕ್ಲಿಯರ್ ಮಾಡ್ಕೊಡ್ತಾರೆ. 2015 ಅಂತ ಹೇಳಿದ್ರಿ ಸರ್ ಇದು 2,85,000 2,85,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ಬಂದು ಕುತ್ಕೊಂಡ್ರೆ ಇನ್ನೂ ಹೆಚ್ಚು ಕಡಿಮೆ ಪ್ರೈಸ್ ನ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಗಾಡಿ ಸರ್ 2015 ಮಾಡಲು ಆಸ್ಟಾ ಗಾಡಿ, ಗ್ರ್ಯಾಂಡ್ i10 ಫುಲ್ ಟಾಪ್ ಎಂಡ್ ಗಾಡಿ, 56,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಮ್ಯಾಗ್ವಿಲ್ ಇದೆ, ABS, ಏರ್ ಬ್ಯಾಗ್ ಎಲ್ಲ ಇದೆ. ನೋಡ್ತಾ ಇರಬಹುದು ಪುಷ್ ಸ್ಟಾರ್ಟ್ ಬಟನ್ ಆಗಿರುತ್ತೆ ಈ ಗಾಡಿ. 4,75,000 ಕೊಡ್ತೀನಿ. ಗ್ರ್ಯಾಂಡ್ i10 ಆಸ್ಟಾ ಆಗಿರುತ್ತೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. 4,75,000 4,75,000 ಪ್ರೈಸ್ನ ಕೋಟ್ ಮಾಡ್ತಿದ್ದಾರೆ. ಬಂದು ಕುತ್ಕೊಂಡ್ರೆ ಇನ್ನೂ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನೋಡ್ಬೋದು ಕಂಪ್ನಿ ಫಿಟೆಡ್ ಅಲಾವಿಲ್ ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ 55 to 60% ಇರುತ್ತೆ. ಗಾಡಿ ಬಾಡಿ ಲೈನ್ ಅಂತೂ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಅಲ್ವಾ ಸರ್? ಫಸ್ಟ್ ಓನರ್ ಗಾಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಗಾಡಿಗಳನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಶೋರೂಮ್ ಹಿಸ್ಟ್ರಿ ವಿತ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಯಾವ ಗಾಡಿನೂ ನಮ್ದು ಕಿಲೋಮೀಟರ್ ಟೆಂಪರ್ ಇಲ್ಲ. ಓಕೆ ಸರ್. ನೋಡಿ ಇನ್ನೊಂದು ಗಾಡಿ ಗ್ರ್ಯಾಂಡ್ i10 15 ಮಾಡಲು 46,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 4,85,000 ಇದು. 4,85,000 ನೋಡ್ತಾ ಇರ್ಬೋದು. ಇನ್ನೂ ಒಂದಿದೆ ಬೇರೆ ಕಲರ್, ಸೇಮ್ ಆಸ್ಟಾ ಇದು, ಗ್ರೇ ಕಲರ್, ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್. ಇದು ಲೈಟ್ ಬ್ಲೂ ಕಲರ್ ಇದೆ, ಸೇಮ್ ಆಸ್ಟಾನೆ. ಈ ಇದೆಯಾ ಮಾಡಲ್? 15 ಮಾಡಲು ಸಿಂಗಲ್ ಓನರ್. ಇದು 15ನೇ ಮಾಡಲು ಸಿಂಗಲ್ ಓನರು. ಗಾಡಿ ಕಂಡೀಷನ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ. ಟಾಪ್ ಎಂಡ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಸಮೇತ ಕಂಪ್ನಿ ಫಿಟೆಡ್ ಮ್ಯಾಗ್ವಿಲೇ ಬರುತ್ತೆ. ಇದಕ್ಕೆ ಪುಷ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್. ಆಸ್ಟಾ ಆದ್ಮೇಲೆ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಪೆಟ್ರೋಲ್ ಗಾಡಿ ಅಲ್ವಾ ಸರ್? ಪೆಟ್ರೋಲ್ ಎರಡು ಕೂಡ ಪೆಟ್ರೋಲ್ ಗಾಡಿ ಆಗಿರುತ್ತೆ. ತುಂಬಾ ಇದಾವೆ. ಮತ್ತೊಂದು ಡಸ್ಟರ್ ಇದೆ ಇವತ್ತು, ವೈಟ್. 2013 ಮಾಡಲು ಸಿಂಗಲ್ ಓನರ್ ಗಾಡಿ, 85 RXL ಆಪ್ಷನಲ್, 90,000 ಚಿಲ್ಲರೆ ಹೊಡಿದೆ. ಎಕ್ಸ್ಟ್ರಾ ಕ್ಲಾಸ್ ಐತ್ ಗಾಡಿ, ವೈಟ್ ಕಲರ್ ಗಾಡಿ, 5,25,000. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್ ಎಲ್ಲ ಇದೆ. ಯಾವ ಮಾಡಲ್ ಸರ್ ಇದು? 13 ಮಾಡಲು ಸಿಂಗಲ್ ಓನರ್. 13 ಮಾಡಲು ಸಿಂಗಲ್ ಓನರ್ ಆಗಿರೋಂಥ ಡಸ್ಟರ್ ಗಾಡಿನ ಸರ್ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ? 5,25,000, 5 ಲಕ್ಷ ಮಾಡ್ಕೊಡ್ತೀನಿ. 5 lakhsಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲೋನ್ ಕೂಡ ಖಂಡಿತ ಆಗುತ್ತೆ ಈ ಗಾಡಿಗೆ. ಎಷ್ಟು ಲೋನ್ ಆಗ್ಬೋದು ಸರ್ ಆ ಗಾಡಿಗೆ? ಒಂದು 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತಂತೆ. ಬರೀ 1 ಲಕ್ಷ ಇಟ್ಕೊ ಬಂದ್ರೆ ಸಾಕು ಸರ್, ನಿಮಗೆ ಗಾಡಿನ ಕೊಟ್ಟು ಕಳಿಸ್ತಾರೆ. ನೆಕ್ಸ್ಟ್ ಗಾಡಿ ಸರ್ 2016 ಮಾಡಲು 85 ಅಲ್ಲಿ RXL. ಓಕೆ. ಸಿಂಗಲ್ ಓನರ್ ಗಾಡಿ ಇದು. ಇದು 1,04,000 ಓಡಿದೆ. ಓಕೆ. 6.5 ಲಕ್ಷ ಕೊಡ್ತೀನಿ. 6,50,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತಾರೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟಲ್ಸ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸ್ವಿಫ್ಟ್ ಇದೆ. ಸ್ವಿಫ್ಟ್ VXi 2013 ಮಾಡಲು ಸಿಂಗಲ್ ಓನರ್, 57,000 ಹೊಡಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ. ಶೋರೂಮ್ ಗಾಡಿ ಇದ್ದಂಗೆ ಇದೆ ಗಾಡಿ. ಇದು ನಿಮಗೆ 4,55,000 ಕೊಡ್ತೀನಿ. ಇನ್ಸೂರೆನ್ಸ್ ಏನಾರ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇಲ್ಲ ಕಸ್ಟಮರ್ ಮಾಡ್ಕೋಬೇಕಾ? ನೋಡ್ತಾ ಒಂದೇ ಒಂದು ಪಿನ್ ಪಾಯಿಂಟ್ ಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ಕೂಡ ತುಂಬ ಕ್ಲಾಸ್ ಕಂಡೀಷನ್ ಇದೆ. ಕಲರ್ ಕೂಡ ನೋಡ್ತಾ ಇರ್ಬೋದು, ಶೈನಿಂಗ್ ಹೊಡಿತಿದೆ. ಹೊಸ ಗಾಡಿ ಥರ ಕಾಣಿಸ್ತೆ. 2013 ಮಾಡಲ್ ಗಾಡಿ ಆಗಿರುತ್ತೆ. 4,55,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಬಂದು ಕೂತ್ರೆ ನೆಗೋಷಿಯೇಟ್ ಮಾಡಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತಂತೆ. ಬರೀ 1 ಲಕ್ಷ 1.5 ಲಕ್ಷ ಇಟ್ಕೊ ಬಂದರೆ ನೀವು 3 ಲಕ್ಷ ಲೋನೇ ಮಾಡಿಸ್ಕೊಡ್ತಾರೆ. 2013 ಮಾಡಲ್ ಶಿಫ್ಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್ i20 ಆಸ್ಟಾ ಪೆಟ್ರೋಲ್ ಗಾಡಿ ಇದು. ಓಕೆ. 2015 ಮಾಡಲು ಸೆಕೆಂಡ್ ಓನರ್, 93,000 ಹೊಡಿದೆ. ಓಕೆ. 5.5 ಲಕ್ಷ ಕೊಡ್ತೀನಿ. 5,50,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಆಸ್ಟಾ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಪುಷ್ ಸ್ಟಾರ್ಟ್ ಇದೆ ಅಲ್ವಾ ಸರ್ ಇದು? ಪುಷ್ ಸ್ಟಾರ್ಟ್, ಫುಲ್ ಟಾಪ್ ಎಂಡ್ ಗಾಡಿ. ಪುಷ್ ಸ್ಟಾರ್ಟ್ ಇರುತ್ತೆ ಗಾಡಿ. ಇನ್ನೇನು ರೆಗ್ಯುಲರ್ ಫೀಚರ್ಸ್ ಗಾಡಿಗೆ ಇರುತ್ತೆ. ನೋಡ್ತಾ ಇರ್ಬೋದು. ಮ್ಯಾಗ್ವಿಲ್ ಕೂಡ ಶೋರೂಮ್ ಫಿಟೆಡ್ ಆಗಿರುತ್ತೆ. 2015 ಮಾಡಲು, 93,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಯಾರ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಚಂದ್ರು ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ನೆಕ್ಸ್ಟ್ ಗಾಡಿ 2013 ಮಾಡಲು, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ, ಸ್ವಿಫ್ಟ್ ಡಿಸೈರ್ ZDI ಗಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. 91,000 ಓಡಿದೆ ಗಾಡಿ. 5,25,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಟೈರ್ ಕಂಡೀಷನ್ ಕೂಡ 55 to 60% ಟೈರ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಅಲ್ಲ, ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. ಇದು ಕೂಡ ಸಿಂಗಲ್ ಓನರ್ ಗಾಡಿ ಆಗಿದೆ. ಸೆಕೆಂಡ್ ಓನರ್. ಸಾರಿ, ಸಿಂಗಲ್ ಅಂತ ಹೇಳಿದ್ರೆ ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗಾಡಿನ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಯಾವ ಗಾಡಿನೂ ಹ್ಯಾಂಡ್ ಟು ಹ್ಯಾಂಡ್ ಎಕ್ಸ್ಚೇಂಜ್ ಆಗಿರಲ್ಲ. ಹಾಗಾಗಿ ತುಂಬ ಗಾಡಿಯೆಲ್ಲ ಬಾಡಿ ಲೈನಲ್ಲೇ ಗಾಡಿನ ಜಡ್ಜ್ ಮಾಡ್ಬೋದು. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಎಷ್ಟು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀನಿ ಸರ್? 5,25,000. 5,25,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ಆದಷ್ಟು ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಲೋನ್ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಗಾಡಿ ಸರ್ ಸ್ವಿಫ್ಟ್
ತುಂಬಾ ಕಡಿಮೆ ಓಡಿರೋ ಗಾಡಿ ಬೇಕು ಅಂದ್ರೆ ಓಕೆ 41,000 ಓಡಿದೆ. 12 ಮಾಡಲು VDI ಗಾಡಿ ಇದು. ಓಕೆ ಫಸ್ಟ್ ಓನರ್ ಗಾಡಿ, ತುಂಬಾ ಕ್ಲಾಸ್ ಇದೆ ಗಾಡಿ. ಓಕೆ ನಿಮಗೆ 4,70,000, 4.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಮ್ಯಾಗ್ ವೀಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಫಿಟ್ಟಿಂಗ್ ಎಕ್ಸ್ಟ್ರಾ ತುಂಬಾ ಇದೆ. ನೋಡ್ತಾ ಇರ್ಬೋದು ಗಾಡಿ ಎಷ್ಟು ಕ್ಲಾಸ್ ಆಗಿದೆ. KA51 ರಿಜಿಸ್ಟ್ರೇಷನ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಆಗಿದೆ. ಬರೀ 40,000 ಓಡಿದೆ ಅಂತ ಇದ್ದಾರೆ. ಮೋಸ್ಟ್ಲಿ ಇದು ಲೇಡಿ ಗಾಡಿ ಆಗಿರುತ್ತೆ ಅಲ್ವಾ ಸರ್? ಆಲ್ಮೋಸ್ಟ್ ಇದೆ. ಲೇಡಿ ಗಾಡಿ ಆಗಿರೋದ್ರಿಂದ ಇದು ಕೇವಲ 40,000 ಕಿಲೋಮೀಟರ್ ಮಾತ್ರ ಓಡಿಸಿದ್ದಾರೆ. ನೋಡ್ತಾ ಇರ್ಬೋದು. ಒಳಗಡೆ ಡೀಸೆಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಆಗಿರುತ್ತೆ ಇದು. ಒಳಗಡೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ನ ಹಾಕ್ಸಿದ್ದಾರೆ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್, ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಗಾಡಿ. ನೋಡ್ತಾ ಇರ್ಬೋದು ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ, ಪೆಟ್ರೋಲ್ ಗಾಡಿ ಇದೆ. 13 ಮಾಡಲು, 14 ರಿಜಿಸ್ಟ್ರೇಷನು, ಸಿಂಗಲ್ ಓನರ್ ಗಾಡಿ, 88,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಆಗಿರ್ತಿದ್ದು 85,000 ಓಡಿರುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಫೈನಲ್ 4.5 ಕೊಡ್ತೀನಿ. ಫೈನಲ್ ಟು ಫೈನಲ್ 4,50,000ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಂದ್ರು ಸರ್. ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಎಲ್ಲ ಬೇಸಿಕ್ ಫೀಚರ್ಸ್ ಗಾಡಿಗಳಲ್ಲಿ ಬರುತ್ತೆ. ಲೋನ್ ಮಾಡಿಸ್ಕೊಡ್ತೀರಲ್ವ ಸರ್? ಲೋನ್ ಆಗುತ್ತೆ. ಎಷ್ಟಾಗುತ್ತೆ ಸರ್ ಲೋನ್? ಇದು ಲೋನ್ 3 ಲಕ್ಷ ಕೊಡ್ತೀನಿ. ನೋಡ್ತಾ ಇರ್ಬೋದು 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. KA09 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್, 2012 ಮಾಡಲು, ಸೆಕೆಂಡ್ ಓನರು, i20 ಡೀಸೆಲ್ ಗಾಡಿ, ಆಸ್ಟಾ ಬಟನ್ ಸ್ಟಾರ್ಟ್ರು. ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಆ್ಯಂಡ್ ಆಸ್ಟಾ i20 ಇದೆ ಒಂದು ಪುಷ್ ಸ್ಟಾರ್ಟ್ ಬಟನ್ನು. ಇದು ಕೂಡ ಟಾಪ್ ಆ್ಯಂಡ್ ಆಗಿರೋದ್ರಿಂದ ಶೋರೂಮ್ ಫಿಟೆಡ್ ಅಲಾಯ್ ವೀಲ್ ಇದೆ. ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು 70 to 75% ಟೈರ್ ಕಂಡೀಷನ್ಸ್ ಇದೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಇದು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನಲ್ಲಿ ಎಲ್ಲಿ ಅಲ್ಲಿ ಡೆಂಟಲ್ಸಲ್ಲಿ ಸ್ಕ್ರಾಚಸಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ ಅಂದರೆ ಸರ್? 4 ಲಕ್ಷ ಇದು. 4 lakh ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಯಾರ ಇಂಟ್ರೆಸ್ಟ್ ಇರೋರು ಕೆಳಗಡೆ ಚಂದ್ರ ಸರ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ನೋಡ್ಬೋದು, ಸೀಟಿಂಗ್ಸ್ ಎಲ್ಲ ತುಂಬ ಹೊಸದಾಗಿದೆ. ನೆಕ್ಸ್ಟ್ ಗಾಡಿ ಸರ್, 2013 ಮಾಡಲು, VDI ರಿಡ್ಸ್ ಗಾಡಿ. ಓಕೆ ಸಿಂಗಲ್ ಓನರ್ ಗಾಡಿ ಇದು. 4 ಲಕ್ಷ ಕೊಡ್ತೀನಿ. ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ರಿಡ್ಸ್ ಒಂದಿದೆ. ಯಾವ ಮಾಡಲ್ ಅಂದ್ರಿ ಸರ್? 13 ಮಾಡಲು, ಸಿಂಗಲ್ ಓನರು, 2013 ಮಾಡಲು, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಇದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 4 ಲಕ್ಷ ಇದು. 4 lakh ಪ್ರೈಸ್ ಕೊಟ್ಟು ಮಾಡ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ನೀವು ಮಾರುತಿ ಸುಜುಕಿ ಹೋದರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಮೇಂಟೆನೆನ್ಸ್ ಖರ್ಚು ತುಂಬ ಕಡಿಮೆನೇ ಬಂದಿರುತ್ತೆ. ರಿಡ್ಸ್ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಒಳ್ಳೆ ಅಫೋರ್ಡಬಲ್ ಪ್ರೈಸಿಗೆ ಕೊಡ್ತಾರೆ. ಡೈರೆಕ್ಟಾಗಿ ಬಂದು ಕೂತಾರೆ, ಇನ್ನೂ ಕಡಿಮೆ ರೇಟಿಗೆ ಮಾಡಿಸ್ಕೊಡ್ತಾರೆ. ಏನು ಲೋನ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು? ಲೋನ್ ಒಂದು 2.5 ಆಗುತ್ತೆ. ಒಂದು 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಗಾಡಿ ಸರ್, ಬಲೆನೋ 2018 ಮಾಡಲು, ಓಕೆ ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ ಇದು. ನಿಮ್ಗೆ 6.5 ಲಕ್ಷ ಕೊಡ್ತೀನಿ. ಬರೀ 6.5 ಲಕ್ಷಕ್ಕೆ 2018 ಮಾಡಲು ಬಲಾನೋ ಕೊಡ್ತಾರೆ. ಪುಷ್ ಸ್ಟಾರ್ಟ್ ಆಲ್ಫಾ ಫುಲ್ ಟಾಪ್ ಎಂಡು, ಪುಷ್ ಸ್ಟಾರ್ಟರ್ ಇರುತ್ತೆ. ನೋಡ್ತಾ ಇರ್ಬೋದು ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಕೂಡ ಇದೆ. ಟೈರ್ ಕಂಡೀಷನ್ 45 to 50% ಇದೆ. ಟೈರ್ ಕಂಡೀಷನ್ ಪರವಾಗಿಲ್ಲ, ಮೇಂಟೈನ್ ಮಾಡ್ಬೋದು. ಇನ್ನೊಂದು 5,000 ಓಡಿಸ್ಬೋದಲ್ವ ಸರ್? ಓಡಿಸ್ಬೋದು. ಇನ್ನೊಂದು 5,000ಕ್ಕೆ ಓಡಿಸ್ಬೋದು. ಬಾಡಿ ಲೈನ್ ಕೂಡ ಎಷ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್ ಗಾಡಿ ಆಗಿರುತ್ತೆ. ಎಷ್ಟು ಓಡಿದೆ ಅಂದ್ರಿ ಸರ್ ಇದು? ಇದು 78,000 ಓಡಿದೆ. 78,000 ಓಡಿದೆ. ಯಾರು ಇಂಟ್ರೆಸ್ಟ್ ಇರೋರು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ. ಏನು ಪ್ರೈಸ್ ಲೋನ್? ಏನು 4.5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನೇ ಮಾಡಿಸ್ಕೊಡ್ತಾರೆ. ನೀವು 1 ರಿಂದ 1.5 ಲಕ್ಷ ದುಡ್ಡು ಇಟ್ಕೊ ಬಂದರೆ ಗಾಡಿನ ನಿಮ್ಮ ಕೈಗೆ ಕೊಟ್ಟು ಕಳಿಸ್ತಾರೆ ಸರ್. ಬರೀ ಹಾಸನದವ್ರಿಗೆ ಲೋನ್ ಮಾಡಿಸ್ಕೊಡ್ತಾರೆ? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡ್ತೀನಿ. ಯಾರು ಬಂದರೂ ಲೋನ್ ಮಾಡಿಸ್ತಾರೆ. ಸಿಬಿಲ್ ಚೆನ್ನಾಗಿರ್ಬೇಕು. ಓಕೆ ಸರ್, ಯಾವ್ದು ಕಂಪ್ನಿ ಟೈ ಅಪ್ ಆಗಿದೆ ಸರ್ ಇದಕ್ಕೆ? ನನ್ನ ಹತ್ರ TVS ಫೈನಾನ್ಸ್ ಇದೆ, HDFC ಇದೆ, ಶ್ರೀರಾಮ್ ಇದೆ, ಇಕ್ವಿಟಾಸ್ ಇದೆ, HDB ಇದೆ, ಸುಮಾರು ಇದೆ. ಒಟ್ಟಿನಲ್ಲಿ ನೀವು ಪ್ರತಿಯೊಂದು ಗಾಡಿಗೆ ಲೋನ್ ಮಾಡಿಸ್ತಾರೆ. ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿರೋ ಎಲ್ಲ ಗಾಡಿಗೆ ಮಾಡ್ಕೊಡ್ತೀನಿ. ಓಕೆ ಓಕೆ ನೆಕ್ಸ್ಟ್ ಗಾಡಿ ಸರ್, 2013 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಆಸ್ಟಾ ಇದು. 4.5 ಲಕ್ಷ ಹೇಳ್ತೀನಿ. 4,20,000 ಫೈನಲ್ ಮಾಡ್ಕೊಡ್ತೀನಿ. 4,20,000ಕ್ಕೆ ಗಾಡಿನ ಫೈನಲ್ ಮಾಡ್ಕೊಡ್ತೀನಿ ಅಂತಾರೆ. ಹೋಂಡಾ i20 ಆಸ್ಟಾನ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಡೀಸೆಲ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಆಸ್ಟಾ ಆದಮೇಲೆ ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ. ಇಂಟೀರಿಯರ್ ಫೀಚರ್ಸ್ ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ. ಔಟರ್ ಲೈನಿಂದನೂ ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. 4,20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಚಂದ್ರು ಸರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹಿಂಡ್ ಕ್ಯಾಶ್ ಇಟ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಕೂಡ ಕಡಿಮೆ ಮಾಡಿಸ್ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಕಸ್ಟಮರ್ ಹತ್ರ ಮಾತಾಡಿ. ಇದಕ್ಕೆ ಲೋನ್ ಎಷ್ಟಕ್ಕೆ ಹಾಕ್ಸ್ಕೊಡ್ತೀರಾ ಸರ್? ಲೋನ್ ಒಂದು 2.5 ಆಗುತ್ತೆ. 2.5 ಲಕ್ಷ ನಿಮಗೆ ಲೋನ್ ಆದಷ್ಟು ಟ್ರೈ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಗಾಡಿ ಸರ್, ಓಮಿನಿ. ಹಾಂ ನೆಕ್ಸ್ಟ್ ಗಾಡಿ ಸರ್, 2005 ಮಾಡಲಿದ್ದು, ಸಿಂಗಲ್ ಓನರ್ ಓಮಿನಿ. ತುಂಬಾ ಚೆನ್ನಾಗಿದೆ ಗಾಡಿ. 1,65,000, 1.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. 1,65,000 ಕೋಟ್ ಮಾಡ್ತೀರಾ, 1.5ಗೆ ಫೈನಲ್ ಮಾಡ್ಕೊಡ್ತೀರಾ? 1.5 ಮಾಡ್ಕೊಡ್ತೀನಿ. ನೋಡಿ 1.5ಗೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಔಟರ್ ಲೈನಲ್ಲಿ ಎಲ್ಲಿ ರಸ್ಟ್ ಅಲ್ಲಿ ಡೆಂಟಸ್ ಅಲ್ಲಿ ಏನೂ ಇಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದರೆ. 5 ಸೀಟರ್ ಗಾಡಿ ಆಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಯಾರ ಒಂದು ಲೋ ಬಜೆಟ್ ಓಮಿ ನೋಡ್ತಿದ್ರೆ 2006 ಮಾಡಲ್ ಅಲ್ವಾ ಸರ್? 2005 ಸಿಂಗಲ್ ಓನರ್. 1.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಮಾಡಿಸ್ಕೊಡ್ತೀನಿ ಅಂತ ಟೈರ್ ಎಲ್ಲ ಫ್ರೆಶ್ ಇದೆ. ನೋಡ್ತಾ ಇರ್ಬೋದು. ಟೈರ್ ಕೂಡ ತುಂಬ ಫ್ರೆಶ್ ಇದೆ. 85 to 90% ಟೈರ್ ಕಂಡೀಷನ್ ಇದೆ.
ಗಾಡಿ 2005 ಆದರೂ ಎಲ್ಲಿ ಡೆಂಟಸ್ ಅಲ್ಲಿ ಅಥವಾ ಎಲ್ಲಾದ್ರೂ ರಸ್ಟ್ ಅಲ್ಲಿ ಏನು ಕಾಣಿಸ್ತಿಲ್ಲ, ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸಿಂಗಲ್ ಓನರ್ ಗಾಡಿನ, ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಇಷ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಇಟ್ಟಿದ್ದಾರೆ. 1.5 ಫೈನಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ, ಆದಷ್ಟು ಅವ್ರು ಟ್ರೈ ಮಾಡ್ತಾರೆ, ಕಸ್ಟಮರ್ ಮಾತಾಡಿ ಇನ್ನೂ ಎಷ್ಟಕ್ಕಾಗತ್ತಷ್ಟು ಬೆಸ್ಟ್ ಪ್ರೈಸ್ಗೆ ಅಲ್ವಾ ಸರ್? ಹಾಂ, ಮಾಡ್ಕೊಡ್ತೀನಿ. ಓಕೆ ಸರ್. ಹೇಳಿ ಸರ್. ಸರ್ ನೀವು ಈಗ ಸೆಕೆಂಡ್ ಕಾರ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ನಾವು 15 ವರ್ಷ ಆಯಿತು ಸರ್. 2010ರಲ್ಲಿ 2010ರಲ್ಲಿ ಕಾರ್ ಫೀಲ್ಡಿಗೆ ಬರ್ತೀರಾ ಸರ್? ಎಷ್ಟು ಗಾಡಿಗಳನ್ನ ನೀವು ಕೊಟ್ಟಿದ್ರಿ, ಎಷ್ಟು ಕಸ್ಟಮರ್? ನಾವೊಂದು 500-600 ಗಾಡಿ ಮಾಡಿದ್ದೀವಿ ಸರ್. 500-600 ಗಾಡಿ ಅಂದರೆ 500 ಒಂದು ಅರ್ಧ ಮಾರಿದ್ದಾರೆ. ಹಾಂ, ಇನ್ನು ಬೇರೆ ಶೋರೂಮಲ್ಲಿ ಒಂದು ಅರ್ಧ ಮಾರಿದ್ದಾರೆ. ಓಕೆ ಸರ್. ಕಸ್ಟಮರ್ಸ್ ಎಲ್ಲ ಹೇಗೆ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ಕಸ್ಟಮರ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ನಾವು ಒಳ್ಳೆ ಗಾಡಿಗಳು ಕೊಡ್ತೀವಿ. ಓಕೆ, ಜಿನಿಯನ್ ಗಾಡಿಗಳು. ಓಕೆ, ನೋಡಿದ್ವಿ ಇವತ್ತು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳನ್ನೇ ತೋರಿಸಿದ್ದೀರಾ. ಆಲ್ಮೋಸ್ಟ್ ನಮ್ಮ ಗಾಡಿಗಳೆಲ್ಲ ಸಿಂಗಲ್ ಓನರ್. 25 ಗಾಡಿಲಿ 22 ಗಾಡಿ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರೇ ಜಾಸ್ತಿ ಇರ್ತವೆ ಸರ್ ನಮ್ಮ ಹತ್ರ ಎಲ್ಲ. ಓಕೆ, ಸಿಂಗಲ್ಲು, ಸೆಕೆಂಡು. ಹಾಸನಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್? ಹಾಸನ್ ಚೆನ್ನಾಗಿದೆ ಸರ್. ಹಾಸನಲ್ಲಿ ಚೆನ್ನಾಗಿದೆ. ಆಚೆ ಕಡೆಯಿಂದನೂ ಕಸ್ಟಮರ್ಸ್ ಬರ್ತಾರಾ? ಹೊರಗಡೆಯಿಂದನೂ ಬರ್ತಾರೆ. ಚಿಕ್ಕಮಂಗ್ಳೂರು, ಮೂಡಿಗೆರೆ, ಮಡಿಕೇರಿ ಓಕೆ, ಈ ಕಡೆಯಿಂದ ಬರ್ತಾರೆ. ಮತ್ತೆ ಹಾಸನ್ ತಾಲೂಕಲ್ಲೆಲ್ಲ ಬರ್ತಾರೆ. ಓಕೆ ಸರ್. ಆಲ್ಮೋಸ್ಟ್ ಆಚೆ ಕಡೆ ಬಂದವ್ರಿಗೆಲ್ಲ ಲೋನ್ ಮಾಡಿಸ್ಕೊಟ್ಟಿದ್ದೀರಾ? ಹ್ಞೂ, ಹೊರಗಡೆ ಎಲ್ಲ ಲೋನ್ ಮಾಡಿಸ್ತಾರೆ. ಚಂದ್ರು ಅವ್ರು ಮಾಡ್ತಾರೆ. ಓಕೆ, ಲೋನು ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಂತಾರೆ. ಓಕೆ. ಈಗ ಇನ್ ಕೇಸ್ ಒಬ್ರು ಕಸ್ಟಮರ್ ಏನಾರ ಬರ್ತಾರೆ, ಅವರಿಗೆ ಬೇಕಾಗಿರೋ ಗಾಡಿ ಇರುತ್ತೆ, ಬಟ್ ಆಗ ಅವ್ರಿಗೆ ಇಷ್ಟಪಡೋ ಕಲರ್ ಇರಲ್ಲ, ತರಿಸ್ಕೊಡ್ತೀರಾ? ಆ ಥರ ವ್ಯವಸ್ಥೆ ಇರುತ್ತೆ? ತರಿಸ್ಕೊಡ್ತೀವಿ. ಆನ್ ಸ್ಪಾಟಲ್ಲಿ ತರಿಸ್ಕೊಡ್ತೀವಿ. ಇದ್ರೆ ತರಿಸ್ಕೊಡ್ತೀವಿ. ಓಕೆ. ಇಲ್ಲಾಂದ್ರೆ ಒಂದು ದಿವಸ 2 ದಿವಸ ಟೈಮ್ ತಗೊಂತೀವಿ. ಈಗ ಮಿಡಲ್ ಕ್ಲಾಸ್ ಯಾರು ಬಂದು ಒಂದು ಫಿಕ್ಸ್ಡ್ ಪ್ರೈಸ್ ಮಾಡಿರ್ತಾರೆ ಗಾಡಿ, ಒಂದು 5-10 ಸಾವಿರ ಆಸೆ ಅದಕ್ಕೂ ಇರುತ್ತೆ ಗಾಡಿ, ಕೊಡ್ತೀವಿ ಸರ್. ಅದನ್ನು ಕೊಡ್ತೀವಿ. ಬಂದರೆ ಕಸ್ಟಮರ್ನು ವಾಪಸ್ ಕಳ್ಸಲ್ಲ ಸರ್. ಗಾಡಿ ಕೊಟ್ಟು ಕಳಿಸ್ತಾರೆ. ಗಾಡಿ ಕೊಟ್ಟು 100% ಗಾಡಿ ಕೊಟ್ಟು ಕಳಿಸ್ತೀವಿ. ಲೋನು ಮಾಡಿಸಿ ಕಳಿಸ್ತೀವಿ. ಮತ್ತು ಡಾಕ್ಯುಮೆಂಟ್ಸು 100% ಡಾಕ್ಯುಮೆಂಟ್ಸ್. ಓಕೆ ಸರ್. ನಿಮ್ಮ ವ್ಯೂವರ್ಸ್ಗೆ, ನಿಮ್ಮ ಚಂದ್ರ ಕಾರ್ಸ್ಗೆ ಏನಂತ ಸ್ವಾಗತ ಮಾಡ್ತೀರಾ ಒಂದ್ಸಲ ಕೇಳಿ? ಏನು ಒಳ್ಳೆ ರೆಸ್ಪಾನ್ಸ್ ಇದೆ. ಚಂದ್ರು ಕಾರ್ಸ್ ಚೆನ್ನಾಗಿದೆ. ಒಳ್ಳೆ ವ್ಯಾಪಾರ ಮಾಡ್ತಾನೆ. ಓಕೆ, ಮತ್ತು ಒಳ್ಳೆ ಮಾತಾಡಿ ಕಸ್ಟಮರ್ನ ಮಾಡ್ತಾರೆ.